ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಶಾಸಕರಾದಂತಹ ಚೆನ್ನರೆಡ್ಡಿ ಪಾಟೀಲ್ ತೊನ್ನೂರು ಅವರಿಗೆ ಈ ಜಿಲ್ಲಾ ಮಾಧ್ಯಮ ಘಟಕದ ಪ್ರತಿನಿಧಿಗಳು ಪತ್ರ. ಇಂದು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರ ಬಗ್ಗೆ ಒಂದು ಚುಟುಕಾಗಿ ವಾರ್ತಾಸಕ್ಕೆ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಬಂಧುಗಳೇ, ನಮ್ಮೊಂದಿಗೆ ಮುಖ್ಯವಾಗಿ ಹಳ್ಳಿಗಳ ಜನರು ಹೆಚ್ಚಿಗೆ ಇರ್ತಾರೆ. ಈಗಾಗಲೇ ನಮ್ಮ ಸರ್ಕಾರ ಪ್ರತಿಯೊಂದು ಹೆಚ್ಚು ಕಡೆ ಎಲ್ಲ ಕಡೆ ಪಂಚಾಯತ್ ಹೆಡ್ಕ್ವಾರ್ಟರ್ದಲ್ಲಿ ಈಗಾಗಲೇ ಗ್ರಂಥಾಲಯ ಆಗಿದೆ. ಮತ್ತು ಇನ್ನು ಮತ್ತೆ ಊರಿನಲ್ಲಿ ಯಾವನ ದೊಡ್ಡ ಊರಿದ್ದೂ ಗ್ರಂಥಾಲಯ ಮಾಡ್ತಾ ಇದ್ದಾರೆ. ಗ್ರಂಥಾಲಯದಿಂದ ಎಲ್ಲ ಹಳ್ಳಿ ಜನರಿಗೆ, ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ಎಲ್ಲ ಪುಸ್ತಕ ಮತ್ತು ಪೇಪರ್ ಸಿಗೋದ್ರಿಂದ ಅವರಿಗೆಲ್ಲ ಅನುಕೂಲ ಆಗ್ತದೆ. ಇದು ನಮ್ಮ ಸರ್ಕಾರ ಮಾಡಿದ ದೊಡ್ಡ ಯೋಜನೆ. ಆಮೇಲೆ ಈಗ ಇದೇ ರೀತಿ ಮುಂದಿನ ದಿನದಲ್ಲಿ ವಾರ್ತಾ ಇಲಾಖೆಯವರು ಎಲ್ಲ ರೀತಿಯಿಂದ ಪ್ರಚಾರ ಮತ್ತು ಮಾಡಿ ಒಳ್ಳೆಯದಾಗಿ ಮಾಡಿಕೊಡ್ಬೇಕಂತ ಹೆಚ್ಚಿನ ಹೇಳಲಾರ್ದೇನೆ ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಆವಾಸ್ ಯೋಜನೆ ಅಂದರೆ ಬಡವರಿಗೆ ಒಂದು ಸೂರು ನೀಡುವಂಥ ಒಂದು ಕಾರ್ಯಕ್ರಮ. ಇದಕ್ಕಾಗಲೇ ಕೇಂದ್ರ ಸರ್ಕಾರ 2,02,499 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದೆ. ಇದರಲ್ಲಿ ಕರ್ನಾಟಕಕ್ಕೆ ಎಷ್ಟು ಬಂತು, ಇದಕ್ಕೆ ಈ ಕರ್ನಾಟಕದಿಂದ ಯಾದಗಿರಿಗೆ ಎಷ್ಟು ಬಂತು, ಈ ಮಾಹಿತಿ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು CE ಅವರು ತಮಗೆ ಮಾಹಿತಿ ನೀಡ್ತಾರೆ. ಜೊತೆಗೆ ನೀವು ತಿಳ್ಕೊಂಡು ಇದನ್ನು ಆದಷ್ಟು ಪ್ರಚಾರ ಮಾಡಿದ್ರೆ ಜನರಿಗೂ ಅನುಕೂಲ ಆಗ್ತದೆ. ಜನರು ನಾರ್ಮಲಾಗಿ ಏನು ಮಾಡ್ತಾರೆ, ಅವರು ಜನಪ್ರತಿನಿಧಿಗಳ ಹತ್ರ ಹೋಗಿ ಈ ಥರ ಒಂದು ಕಾರ್ಯಕ್ರಮ ಇದೆ ಮಾಡಿಕೊಡಿ ಅಂತ ಅವ್ರನ್ನ ಕೇಳ್ತಾರೆ. ಸೊ ಅವ್ರ ಹತ್ರ ಹೋಗೋದು ಅವರು ಹೋಗ್ಬೋದು. ಜೊತೆಗೆ ನೀವು ಮಾಧ್ಯಮ ಸ್ನೇಹಿತರು ನೀವು ಇದಕ್ಕೆ ಪ್ರಚಾರ ಕೊಟ್ಟರೆ ಜನರಿಗೆ ತಿಳುವಳಿಕೆ ಆಗ್ತದೆ. ಅವರು ನೇರವಾಗಿ ಜಿಲ್ಲಾಡಳಿತ ಹತ್ರ ಹೋಗಿ ಈ ಒಂದು ವ್ಯವಸ್ಥೆ ಈ ಥರ ಇದೆ ಅಂತ ಕೇಳಿ ಅವರು ಇದರಿಂದ ಅನುಕೂಲ ಪಡಿಬೋದು. ಇಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಇರುತ್ತೆ. ಸ್ಟಿಲ್ ಕೆಲವು ಸ್ಕೀಮ್ದು ಅವೇರ್ನೆಸ್ ಬಗ್ಗೆ ನಾವು ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಕೆಲವು ಟೈಮ್ ಸ್ಟೇಟ್ ಕಂಪೋನೆಂಟ್ ಕೂಡ ಬಂದಿರೋದ್ರಿಂದ ಸ್ವಲ್ಪ ಆ ಸ್ಥಳೀಯ ರಾಜ್ಯದಲ್ಲಿ ಆ ಸ್ಕೀಮ್ದು ರೂಪರೇಷೆಗಳು ಸ್ವಲ್ಪ ಬದಲಾವಣೆ ಆಗಿ, ಹೆಸರು ಬದಲಾವಣೆ ಆಗಿ ಸ್ವಲ್ಪ ಅವೇರ್ನೆಸ್ ಬಗ್ಗೆ ಕೊರತೆ ಎಲ್ಲ ಅನುಭವಿಸ್ತಾ ಇದ್ದೀವಿ ನಾವು. ಸೊ ಈ ಪ್ರೋಗ್ರಾಮ್ ವಿಶೇಷವಾಗಿ ಈಗ ಸೆಂಟ್ರಲ್ ಸ್ಕೀಮ್ಸ್ ಯಾವ್ಯಾವ ನಮ್ಮ ಕಡೆ ಅನುಷ್ಠಾನ ಆಗ್ತಾ ಇದೆ ಅದರ ಬಗ್ಗೆ ಸರಿಯಾಗಿ ಜನರಿಗೆ ಮಾಹಿತಿ ತಲುಪಿಸಲಿಕ್ಕೆ ಈ ಉದ್ದೇಶವಾಗಿ ಈ ಎಲ್ಲ ಪ್ರೋಗ್ರಾಮ್ ಎಲ್ಲ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಸಹ ಮೇಂಟೈನ್ ಮಾಡಬೇಕು. ಏಕೆಂದರೆ ಎಷ್ಟೋ ಸತಿ ಲೀಡಿಂಗ್ ನ್ಯೂಸ್ ಚಾನಲ್ಸಲ್ಲಿ ಕೆಲವೊಂದು ಸತಿ ಫಾಲ್ಸ್ ಇನ್ಫಾರ್ಮೇಷನ್ನ ತೋರಿಸಿರೋದು, ಅದನ್ನು ಇನ್ನೊಂದು ಮೀಡಿಯಾ ಔಟ್ಲೆಟ್ ಅವರು ಅದನ್ನು ಕೌಂಟರ್ ಮಾಡಿರೋದು, ಇದೆಲ್ಲ ಆಗಿದ್ದಾವೆ. ಸೊ ಹಾಗಾಗಿ ಆ್ಯಕ್ಚುಲಿ ರೀಸೆಂಟಾಗಿ ಆಪರೇಷನ್ ಸಿಂಧೂರ್ ಟೈಮಲ್ಲಿ ನಾವು ನ್ಯೂಸ್ ಚಾನಲಲ್ಲಿ ಯಾವಾಗಲೂ ವಿತ್ ಡಿಲೇಡ್ ವಿಜುವಲ್ಸ್ ಅಂತ, ಡಿಲೇಡ್ ವಿಜುವಲ್ಸ್, ಇಟ್ ಈಸ್ ನಾಟ್ ಲೈವ್, ಅಥವಾ ಎಲ್ಲಿ ಲೊಕೇಶನ್ನು ಯಾವ ಟೈಮಿಂದು ಅಂತ ಸಹ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಸ್ಪೀಡ್ ಜೊತೆಗೆ ಅಕ್ಯುರಸಿ ಮೇಂಟೈನ್ ಮಾಡ್ಕೊಳ್ಳೋದು ಭಾಳ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಹೊಸ ತಲೆಮಾರಿನ ಪತ್ರಕರ್ತರಿದ್ದಾರಲ್ಲ ಅವ್ರ ಮೇಲೆ ಸ್ವಲ್ಪ ಅಧ್ಯಯನ ಬಹಳ ಕೊರತೆ ಇದೆ. ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳಿವೆ. ಆ ಎಲ್ಲ ಯೋಜನೆಗಳನ್ನು ನಾವೇನಾದರೂ ಪತ್ರಿಕೆ ಮೂಲಕ ನಾವು ಜನರಿಗೆ
ದೃಶ್ಯ ಮಾಧ್ಯಮ ಆಗ್ಬೋದು ಅಥವಾ ಪ್ರಿಂಟ್ ಆಗ್ಬೋದು, ನಾವು ಬರವಣಿಗೆ ಮೂಲಕ ತಲುಪಿಸಿದಾಗ ಮಾತ್ರ ಆ ವ್ಯಕ್ತಿಗಳು ಯಾರು ಬೆನಿಫಿಷರ್ ಇದ್ದಾರೆ, ಯಾರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿದ್ದಾರೆ, ಅವರು ಸರ್ಕಾರದ ಯೋಜನೆಗಳನ್ನು ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕನ ಶ್ರೀ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಲ್ಪ ಹಿಂದೆ ಬನ್ನಿ ಸರ್. ರವಿಯೂರ್ ಸರ್ ಸ್ವಲ್ಪ ಹಿಂದೆ ಸರ್. आज अलग अलग पार्टी के जनप्रतिनिधियों का स्वागत करने का मुझे सौभाग्य मिला। कभी कभी तो सब इकट्ठा होकर देश के हित की बात करें, ये धर्म का नाता है। मेरे सभी प्रिय बहनों भाइयों, अद्भुत वातावरण है यहाँ। लौकिक कुछ भी नहीं है, सब कुछ अलौकिक है। ये मठ के कामों का प्रभाव है। यहाँ की हवाओं की हवाएं सेवा का संदेश देती हैं, मैसूर की घटाएं सेवा का संदेश देती हैं, मैसूर के वृक्ष और लताएं भी सेवा का संदेश देते हैं, ये फूलों की मालाएं भी सेवा का संदेश देती है। और यहाँ बैठे लोगों की नजरों में देखें तो वो भी सेवा का संदेश देते हैं, इस मठ से जुड़ के सेवा के कामों में लगे रहते हैं। मैं आपको बारंबार प्रणाम करता हूँ। ಕೃಷಿ ಕ್ಷೇತ್ರ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬಂದಿದ ನಂತರ ಸಂಪೂರ್ಣವಾಗಿ ಒಂದು ಪರಿವರ್ತನೆ ಆಗಿದೆ. 2013-14ರಲ್ಲಿ ನಮ್ಮ ಕೃಷಿ ಏನು ಬಜೆಟ್ ಇತ್ತು ಅದು ಬರೀ 27,663 ಕೋಟಿ. ಅದರಿಂದ ಇವತ್ತು ಸುಮಾರು ಒಂದು 5 ಪಟ್ಟಿ ಹೆಚ್ಚಳ ಆಗಿ ಇವತ್ತು ಅದು 1,38,664 ಕೋಟಿ ಆಗಿದೆ. ನಿಜಕ್ಕೂ ಒಂದು ಒಳ್ಳೆ ಪರಿವರ್ತನೆ ಆಗಿ ಇವತ್ತು ಕೃಷಿ ಕ್ಷೇತ್ರ ವಿಕಸಿತ ಭಾರತದ ಒಂದು ಬಹಳ ಪ್ರಬಲವಾಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಒಂದು ಸ್ತಂಭ ಅಂತ ಗುರುತಿಸಲಾಗಿ ಇವತ್ತಿನ ಒಂದು ಪ್ರಸ್ತುತ ಬಜೆಟಲ್ಲೂ ಸಹ 4 ಯಂತ್ರದಲ್ಲಿ ಪ್ರಥಮವಾದಂಥ ಒಂದು ಯಂತ್ರ, ಈ ಒಂದು ಅಭಿವೃದ್ಧಿಯ ಯಂತ್ರ ಅಂತ ಹೇಳಿದ್ರೆ ಅದು ನಮ್ಮ ಕೃಷಿ ಕ್ಷೇತ್ರ ಅಂತ ಗುರುತಿಸಲಾಗಿದೆ. Today exchange the joint vision for the next decade. This is a 10-year strategic roadmap in economic and functional cooperation between the two sides. This happens to be the 8th decade of our diplomatic ties, and in order to give new vigor to the relationship, both governments have decided to advance cooperation across 8 pillars. And these pillars are economic relations, economic security, mobility, ecological sustainability, technology and innovation, health, people-to-people exchanges, and partnerships between Indian states and Japanese prefectures. The other document that I would invite your attention to is the Joint Declaration on Security Cooperation. This is an enabling framework for India and Japan to better respond to contemporary security challenges. As you're aware, security cooperation between our two countries has been growing steadily over the last few years. The joint declaration now puts a framework around this cooperation. An important feature of this particular document is the broad concept of security that it embodies, which includes cooperation on cybersecurity, counterterrorism, defense industry, research and development, and closer cooperation on security issues in multilateral groupings. One of the new features of the security engagement between the two countries will be an institutionalized dialogue for the first time between the national security advisors of the two countries, as well as greater engagement between the joint staffs of the two countries.
ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಕೆಂಚಿನಪುರ ಒಟ್ಟರಪಾಳ್ಯ ಗ್ರಾಮದ ನನ್ನ ಮನೆಯಲ್ಲಿ ನೀರು ಪೋಲಾಗದಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸಹಭಾಗಿತ್ವದಲ್ಲಿ ಜಲಜೀವನ್ ಮಿಷನ್ನು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲೇ ಪ್ರಪ್ರಥಮವಾಗಿ ನೆಲಮಂಗಲ ತಾಲೂಕಿನಲ್ಲಿ ಕೆಂಚನಪುರ ಮತ್ತು ಸೋಮಸಾಗರ ಗ್ರಾಮಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಊರಿಗೆ ಒಂಥರ ಹಬ್ಬದ ವಾತಾವರಣ ಆಗಿ ಭಾಳ ಸಂತೋಷ ಆಗಿದೆ ಎಲ್ಲ ಜನಕ್ಕೂ. ಈಗ 24x7 ಮಾಡಿರೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತೈತೆ. ಈಗ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಏನಾಯಿತು, ಈ ಕೆಲಸಕ್ಕೆ ಹೋಗೋರೆಲ್ಲ ಬರೋರು ರಾತ್ರಿ 7:30-8 ಗಂಟೆಗೆ ಬರ್ತಾರೆ, ನೀರಿಲ್ಲ ಅನ್ನೋರು. ಈಗ 24x7 ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ, ಎಲ್ಲನೂ ಭಾಳ ಚೆನ್ನಾಗಿ ಆಗ್ತಾಯಿದೆ. ಹೆಚ್ಚಾಗಿ ಸಮಸ್ಯೆ ಇತ್ತು ಮೊದಲು, ಇವಾಗೇನು ಸಮಸ್ಯೆ ಇಲ್ಲ, ಭಾರಿ ಐತೆ. ಅದರಿಂದ ನರೇಂದ್ರ ಮೋದಿ ಅವರು, ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಮನೆ ಮನೆಗೆ ಹಂಗೆ ಅಂತ ಮಾಡಿ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಮನೆ ಮನೆಗೆ ಗಂಗೆ ಅನ್ನೋ ಒಂದು ಕಾನ್ಸೆಪ್ಟ್ನ ಪ್ರತಿ ಮನೆಗೂ ನಾವೇ ನಳ ಸಂಪರ್ಕ ಕೊಟ್ಟು ಫಂಕ್ಷನಲ್ ಅಥವಾ ಕಾರ್ಯಾತ್ಮಕ ನಳ ಅಂತ ಅದನ್ನು ಕರಿತೀವಿ. ಅದರ ಮುಖಾಂತರ ಅವರಿಗೆ ನೀರನ್ನು ಮನೆಗೆ ಕೊಡುವಂಥ ಒಂದು ಅತ್ಯಂತ ಒಂದು ಮಹತ್ತರವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇವತ್ತು ಈ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಂಚನಪುರ ಗ್ರಾಮದಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಆಗಿದೆ. ಜನಗಳಿಗೆ ತಂದು ಕೊಟ್ಟಿದೆ. ಇವತ್ತು ರೈತಾಪಿ ವರ್ಗ ಇರ್ಬೋದು, ಊರಿನಲ್ಲಿ ಹಳ್ಳಿನಲ್ಲಿ ಕೆಲಸ ಮಾಡ್ತಾ ಇರೋ ದನ ಕರುಗಳು ಮೇವು ಮೇಯಿಸಲಿಕ್ಕೆ ಅಲ್ಲಿ ಹೊರಗಡೆ ಹೋಗ್ತಾರೆ. ಈ 24/7 ಅಂತ 24/7 ಇವತ್ತು ಏನು ಮಾಡಿದ್ದಾರೆ ಅಂತಂದರೆ, ಯಾವಾಗ ಬಂದು ಯಾವ ಸಮಯದಲ್ಲಿ ಬೇಕಾದ್ರೂ 1 ಗಂಟೆ ರಾತ್ರಿ ಬಂದರೂ ಆ ನಲ್ಲಿ ತಿರುಗಿದಾಗ ನೀರು ಬರಬೇಕು, ಆ ಜನಗಳು ಉಪಯೋಗ ಆಗಬೇಕು. ಪಂಚಾಯತಿಯ ಕೆಂಚನಪುರ ಗ್ರಾಮದಲ್ಲಿ 24 ತಾಸು ನೀರು ಕೊಡೋ ಒಂದು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಚಾಲನೆ ಆಗಿದೆ. ಇದರಲ್ಲಿ ಏನು ಉದ್ದೇಶ ಅಂತ ಅಂದರೆ, ಕುಡಿಯೋ ನೀರಿನ ಇದರಲ್ಲಿ ನಮ್ಮ ಗ್ರಾಮೀಣ ಜನರಿಗೆ ಆದಾಯೇತರ ನೀರಿನ ಪ್ರಮಾಣದಲ್ಲಿ ಕಡಿಮೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.